ನಿಮಿಷ ಎಸ್ ಅದೇ ಲೋಕಾಯುಕ್ತ ಸಂಸ್ಥೆನ ಮುಚ್ಚಿದ್ದು ಕೂಡ ಇವರೇ. ಓಕೆ ಎಸ್ ನಿಖಿತ್ ಲೋಕಾಯುಕ್ತ ಸಂಸ್ಥೆಯನ್ನ ಇವರದರ ನೈತಿಕ ಮೌಲ್ಯಗಳನ್ನ ಪ್ರಶ್ನೆ ಮಾಡಿ ಮಾತನಾಡ್ತಿರೋ ಹಾಗಿದೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇದೇ ಲೋಕಾಯುಕ್ತ ಅವತ್ತು ಜೈಲಿಗೆ ಕಳಿಸಿತ್ತು, ಯಾವ ಪ್ರಭಾವಕ್ಕೊಳಗಾಗ್ಲಿಲ್ಲ. ಇದೇ ಲೋಕಾಯುಕ್ತ ಅವತ್ತು ಜನಾರ್ದನ್ ರೆಡ್ಡಿ ಅವರನ್ನ ಅವತ್ತು ತನಿಖೆ ಮಾಡಿತು, ಯಾವುದೇ ಪ್ರಭಾವಕ್ಕೊಳಗಾಗ್ಲಿಲ್ಲ. ಇದೇ ಲೋಕಾಯುಕ್ತ ಮಾನ್ಯ ಕುಮಾರಸ್ವಾಮಿ ಅವರ ವಿರುದ್ಧ ಗಣಿ ಅಕ್ರಮದ ಬಗ್ಗೆ ದೊಡ್ಡ ಒಂದು ವರದಿಯನ್ನೇ ಅವತ್ತು ಸಂತೋಷ್ ಹೆಗಡೆ ಅವರು ಕೊಟ್ಟರು. ಯಾವುದೇ ಪ್ರಶ್ನೆಗಳನ್ನ ನಾವು ಮಾಡಲಿಲ್ಲ. ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ವರದಿ ಕೊಡೋದಕ್ಕಾಗ್ಲಿಲ್ಲ, ವಿಫಲ ಆಗಿದ್ದಾರೆ. ನಿಮಿಷ ನಿಖಿತ್ ಗಣಿ ಹಗರಣ ಮೂಡ ಹಗರಣ ಒಂದಕ್ಕೊಂದು ಕಂಪೇರಬಲ್ ಅಲ್ಲ. ಗಣಿ ಹಗರಣ ಮೂಡ ಹಗರಣ ಒಂದಕ್ಕೊಂದು ಕಂಪೇರಬಲ್. ಇಲ್ಲಿ ಕೂಡ ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆಯಾಗಿ ಸಂಸ್ಥೆ ನಡೆಸಿದೆ ಸರ್, ತನಿಖೆ ನಡೆಸಿದೆ. ನೀವಿವತ್ತು ಹೇಳ್ತೀರಿ ಸಿಬಿಐ ಕೊಟ್ಬಿಡಿ, ಇಡಿ ಕೊಟ್ಬಿಡಿ. ಸಿಬಿಐ ಇಸ್ ಇನ್ ದ ಕಂಟ್ರೋಲ್ ಆಫ್ ಡೆಲ್ಲಿ ಪೊಲೀಸ್ ಆಕ್ಟ್. ಸೊ ಇಡಿ ಇಸ್ ಅಂಡರ್ ದಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ. ಒಂದು ಅಮಿತ್ ಶಾ ಕೈಯೊಳಗಡೆ ಇದೆ, ಇನ್ನೊಂದು ನಿರ್ಮಲಾ ಸೀತಾರಾಮನ್ ಕೈಯೊಳಗಡೆ ಇದೆ. ಕರ್ನಾಟಕದ ಲೋಕಾಯುಕ್ತ ಲೋಕಾಯುಕ್ತ ನ್ಯಾಯಾಧೀಶರ ಇಂಡಿಪೆಂಡೆನ್ಸ್ ಬೇರೆ, ಲೋಕಾಯುಕ್ತ ಪೊಲೀಸರು ಅಡ್ಮಿನಿಸ್ಟ್ರೇಷನ್ ಕಂಟ್ರೋಲ್ ಯಾರ ಅಂಡರ್ ಅಲ್ಲಿ ಬರ್ತಾರೆ? ಸಿದ್ದರಾಮಯ್ಯನವರ ತನಿಖೆ ಮಾಡಿದ ಉದೇಶ್ರನ್ನ ಅಲ್ಲಿ ಪೋಸ್ಟಿಂಗ್ ಮಾಡಿದ್ದು ಯಾರು? ಅಲ್ಲ, ನಾನ್ ಕೇಳೋದು ಇಷ್ಟೇ ಪ್ರಶ್ನೆ ಸರ್. ನಾನ್ ಕೇಳೋದಿಷ್ಟ ಅಲ್ಲ, ಆಯ್ತು, ಕೇಳೋಣ. ನಿಮ್ ಪ್ರಶ್ನೆಗೆ ಉತ್ತರ ಸಿಬಿಐ ಅಮಿತ್ ಶಾ ಕೈಯಲ್ಲಿದೆ, ಇಡಿ ಮೋದಿ ಅವರು. ನನಗೆ ಯಾವುದೇ ಡೌಟ್ ಇಲ್ಲ, ಅವ್ರ ಕೈಯಲ್ಲೇ ಇದೆ. ಹೌದು. ಲೋಕಾಯುಕ್ತ ಪೊಲೀಸರು ಯಾರ ಕೈಯಲ್ಲಿದ್ದಾರೆ? ಲೋಕಾಯುಕ್ತ ಯಾರ ಕೈಯಲ್ಲೂ ಇಲ್ಲ ಸರ್. ನಾನು ಲೋಕಾಯುಕ್ತ ಪೊಲೀಸರು ಲೋಕಾಯುಕ್ತ ನ್ಯಾಯಾಧೀಶ ಬಗ್ಗೆ ಲೋಕಾಯುಕ್ತ ಪೊಲೀಸರು ಲೋಕಾಯುಕ್ತ ಸಂಸ್ಥೆ ಪ್ರಶ್ನೆ ಕೇಳಿದೆ ನಾನು. ಹೌದು, ಸಿದ್ದರಾಮಯ್ಯ ತನಿಖೆ ಮಾಡಿದ್ರಲ್ಲ SP ಉದೇಶ್ ಅವರು, ಅವರನ್ನ ಮೈಸೂರು ಲೋಕಾಯುಕ್ತಕ್ಕೆ ಪೋಸ್ಟಿಂಗ್ ಮಾಡಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಯಾರು ಮಾಡ್ತಾರೆ? ಯಾರು ಮಾಡಿದ್ರು? ಸರ್ಕಾರ ಮಾಡಿದೆ. ಸರ್ಕಾರ ಮಾಡುತ್ತೆ. ಸರ್ಕಾರ ಅಂದ್ರೆ ಯಾರು? ಆದ್ರೆ ಸರ್ಕಾರದ ಮುಖ್ಯಸ್ಥರು ಕೇಳಿ ಸ್ವಾಮಿ. ಹಾಗಾದ್ರೆ ಅವತ್ತು ಯಡಿಯೂರಪ್ಪನವರನ್ನ ಜೈಲಿಗೆ ಕಳಿಸಬೇಕಾದ್ರೆ ಅವತ್ತಿದ್ದಂತ SP ನೇಮಕ ಮಾಡಿದವರು ಯಾರು? ಅಲ್ರಿ, ಕುಮಾರಸ್ವಾಮಿ ಅವರ ವಿರುದ್ಧ ತನಿಖೆ ಮಾಡಬೇಕಾದ್ರೆ ಅವತ್ತಿದ್ದಂತ ಅಧಿಕಾರಿಗಳನ್ನ ನೇಮಕ ಮಾಡಿದವರು ಯಾರು? ಇದೊಳ್ಳೆ ಕಥೆ ಆಯ್ತಲ್ಲ. ಯಡಿಯೂರಪ್ಪನವರ ಜೈಲಿಗೆ ಹೋಗುವುದಕ್ಕೆ ಕಾರಣವಾದದ್ದು ಲೋಕಾಯುಕ್ತ ಪೊಲೀಸರ ತನಿಖೆ ಅಲ್ಲ, ಲೋಕಾಯುಕ್ತರ ವರದಿ. ಲೋಕಾಯುಕ್ತರ ವರದಿ ಹೌದು. ಹಾಗಾದ್ರೆ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಕೊಟ್ಟಿದ್ದಂತ ವರದಿಯ ಕಾರಣಕ್ಕಾಗಿ ಯಡಿಯೂರಪ್ಪ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಯಾವ ರೀತಿಯಾಗಿ ವರದಿ ಕೊಡ್ತಾರೆ? ಅವರ ಕೆಳಗಡೆ ಇದ್ದಂತ ಅಧಿಕಾರಿಗಳ ಮೂಲಕವೇ ತಾನೆ ಅವರು ಮಾಹಿತಿಯನ್ನು ಸಂಗ್ರಹಿಸಿ ವರದಿ ಕೊಡೋದು. ಅವರೇನಾದ್ರೂ ಕೂತ್ಕೊಂಡು ಕನಸು ಬಿತ್ತು ಅಂತ ವರದಿ ಕೊಡೋಕೆ ಸಾಧ್ಯ ಇದೆಯಾ? ಯಾರು ಫೀಲ್ಡ್ ವಿಸಿಟ್ ಮಾಡೋದು, ಪ್ರತಿ ಪೇಪರ್ ಗಳನ್ನ ತನಿಖೆ ಮಾಡೋದು, ಅಲ್ಲಿ ನಡೆದಿರುವಂತಹ ಹಗರಣಗಳನ್ನ ಕಣ್ಣಾರೆ ನೋಡಿ ಬಂದು ಹೇಳೋದು ಅಲ್ಲಿನ ಅಧಿಕಾರಿಗಳ ಕೆಲಸ ತಾನೆ. ಅಧಿಕಾರಿಗಳು ಕೊಟ್ಟ ವರದಿಯನ್ನೇ ತಾನೆ ನ್ಯಾಯಮೂರ್ತಿಗಳು ಅಲ್ಲಿ ಕೊಡೋದು ಅಲ್ವಾ ಸರ್? ಯಾವುದಾದ್ರೂ ಅಧಿಕಾರಿ ತರಬಾರದ ರೀತಿಯಲ್ಲಿ ವರದಿ ತಂದ್ರೆ ಡೋಂಟ್ ಟಾಕ್ ನಾನ್ಸೆನ್ಸ್ ಅಂತ ಹೇಳುವ ಛಾತಿ ಸಂತೋಷ್ ಹೆಗಡೆ ಅವರಿಗೆ ಇತ್ತು. ತನಿಖೆಗೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಡ್ಲಿಕ್ಕೆ ಹೋಗಿದ್ರು. ಹೌದು, ಬೇಲೆಕೆರೆ ಅದಿರು ನಾಪತ್ತೆ ಪ್ರಕರಣದಲ್ಲಿ ಒಬ್ಬ ಫಾರೆಸ್ಟ್ ಆಫೀಸರ್ ಮೇಲೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದಾಗ ರಾಜೀನಾಮೆ ಕೊಡ್ತೀನಿ ಅಂತ ಹೋದ್ರು ಸರ್. ನಾನು ಹೇಳಿ ಸಂತೋಷ್ ಹೆಗಡೆ ಅವರ ಕಾಲದ ಲೋಕಾಯುಕ್ತವನ್ನು ಈಗಿನ ಲೋಕಾಯುಕ್ತ ಪೊಲೀಸರ ಈ ತನಿಖೆ ಜೊತೆ ಒಂದಕ್ಕೊಂದು ಕಂಪೇರ್ ಮಾಡಬೇಡಿ. ನನ್ನ ಪ್ರಶ್ನೆ ಸ್ಪಷ್ಟವಾಗಿದೆ. ನನ್ನ ಪ್ರಶ್ನೆ ಲೋಕಾಯುಕ್ತ ನ್ಯಾಯಮೂರ್ತಿಯವರ ಬಗ್ಗೆ ತಮ್ಮ ಅನುಮಾನ ಇದೆಯಾ? ಈಗ ಅಜಿತ್ ಒಂದೇ ಲೋಕಾಯುಕ್ತ ಮುಚ್ಚಂತವ್ರು ಅದಕ್ಕೂ ಉತ್ತರ ಕೊಟ್ಬಿಟ್ಟು ಇದೇ ಲೋಕಾಯುಕ್ತನ ಮುಚ್ಚಿಬಿಟ್ರು, ಆಮೇಲೆ ACB ತೆಗೆದ್ರು. ಯಾರು ಮುಚ್ಚಿದ್ರು? ಸಿದ್ದರಾಮಯ್ಯ ಮುಚ್ಚಿದ್ದು. ಸಿದ್ದರಾಮಯ್ಯ ಮುಚ್ಚಿದ್ದು ಕೇಳ್ರಿ, ಸಿದ್ದರಾಮಯ್ಯ ಮುಚ್ಚಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.